if aldehydes and ketone possesses this alpha methyl group. ಈ alpha methyl group ಇದ್ರೆ ಅವಾಗ ಮಾತ್ರ possible. Okay, so ಈ ಕೇಸಲ್ಲಿ ಆಗುತ್ತಾ ನಮ್ಗೆ ಅಲ್ಫಾಮ್ ರಿಯಾಕ್ಷನ್? No, sir. No, sir. ಸೊ ಆಲ್ಫಾ ಪೊಸಿಷನ್ ಅಲ್ಲಿ ನೀವು ನೋಡಿ, ಆಲ್ಫಾ ಪೊಸಿಷನ್ ಅಲ್ಲಿ ಮೀಥೈಲ್ ಇಲ್ಲ, ಸೊ ಇದು ಕೂಡ ರಿಯಾಕ್ಷನ್ ಪಾಸಿಬಲ್ ಆಗೋದಿಲ್ಲ. ಸೊ ಎನಿ ಕೀಟೋನ್, ಅದೇ ತರದ ಕೀಟೋನ್ಗಳು ಕೂಡ, ಕೀಟೋನ್ಗಳಲ್ಲೂ ನಮ್ಗೆ ಈ ತರ ಫಾರ್ಮೇಶನ್ ಇರಬೇಕು, ಈ ತರ ಗ್ರೂಪ್. ಆರ್ ಇಫ್ ಯು ಟೇಕ್ ಬೆಂಜಾಲ್ಡಿಹೈಡ್, ಸೊ ಈ ಕೇಸಲ್ಲಿ ಆಗುತ್ತಾ? No, sir. No, sir. Sir. So even in that case also alloform reaction is not possible. What about in this case? Benzophenone? No, sir. Benzophenone ಆಗಲ್ಲ. No, sir. So clear ಕಟ್ ಆಗಿ ನಮ್ಗೆ ಗೊತ್ತಿರಬೇಕು, only when we have alpha methyl group. ನೋಡ್ಕೊಳ್ಳಿ, ಈ ಗ್ರೂಪ್ ಇದ್ರೆ ಈ ಕಡೆ ಏನ್ ಬೇಕಾದ್ರೆ ಇರ್ಲಿ, ಈ ಜಾಗದಲ್ಲಿ ವಾಟ್ ಎವರ್ ಇಟ್ ಇಸ್, ಸೊ ಅವ್ದು ಯಾವ್ದಾರು ಇರ್ಲಿ, ಅಲ್ಲಿ ಬೆಂಜಿನ್ ಆದ್ರೂ ಹಾಕೊಳ್ಳಿ ಅಥವಾ ಲಾಂಗ್ ಚೈನ್ ಆಲ್ಕಲ್ ಆದ್ರೂ ಕ್ಲೀನ್ ಬೇಕಿಲ್ಲ, ನಮ್ಗೆ ಈ ಆಲ್ಫಾ ಮಿಥೈಲ್ ಗ್ರೂಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಿದ್ರೆ ಮಾತ್ರ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ alloform reaction. Okay, so we are dealing with iodoform. So I'll go back to that iodoform reaction, iodoform test. So iodoform test ಅಲ್ಲಿ ಏನಾಗುತ್ತೆ, so when we are going to react aldehyde or ketone which contains alpha methyl group on treatment with iodine, that is I2NaOH, so ಇದ್ರ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ it should give or it will give yellow precipitate. Yellow precipitate. So this yellow precipitate indicates the presence of aldehydes and ketones. Okay, so ಹಾಗಾದ್ರೆ ಇದು ಏನಕ್ಕೆ ನಾವು ಟೆಸ್ಟ್ ಯೂಸ್ ಮಾಡಬಹುದು? ಸೊ ನಿಮ್ಗೆ ಅಲ್ಲೊಂದು ಕ್ವಶನ್ ಅರೈಸ್ ಆಗುತ್ತೆ, give a distinguished test between formaldehyde and acetaldehyde ಅಂತ ಕೇಳ್ತಾರೆ. ಸೊ ಯಾವ್ದು ಕೇಳ್ತೀರಾ ಅವಾಗ? Acetaldehyde. ಯಾವ ಟೆಸ್ಟ್? Iodoform test. Iodoform test. So iodoform test ಅಲ್ಲಿ ಇದೇನಿದೆ, acetaldehyde that gives positive result ಅಲ್ವಾ, yellow PPT ಫಾರ್ಮೇಶನ್ ಮಾಡುತ್ತೆ iodoform ಟೆಸ್ಟ್ ಅಲ್ಲಿ, ಬಟ್ ಫಾರ್ಮಾಲ್ಡಿಹೈಡ್ ಫಾರ್ಮೇಶನ್ ಮಾಡಕ್ಕಾಗಲ್ಲ, ಇನ್ನು ನೋ ವೈ. ಓಕೆ, ಸೊ ಅಲ್ಲಿ ನಾವು ಆತರ ಏನಾದ್ರು ಟೆಸ್ಟ್ ಗಳಿದ್ರೆ, ಈಗ ಬೆಂಜೋಫಿನಾನ್ ಮತ್ತೆ ಅಸಿಟೋನ್, ಬೆಂಜೋಫಿನಾನ್ ಮತ್ತೆ ಅಸಿಟೋನ್ ನ ಡಿಸ್ಟಿಂಗ್ವಿಶ್ ಮಾಡಕ್ಕೆ ಒಂದು ಟೆಸ್ಟ್ ಕೊಡಿ ಅಂದಾಗ ಯು ಕ್ಯಾನ್ ಈಸಿಲಿ ಸೇ iodoform ಟೆಸ್ಟ್. ಕ್ಲಿಯರ್ ಆಗ್ತಿದ್ಯಾ? Yes, sir. Yes. Okay, so that is for iodoform test. Iodoform test ಅಲ್ಲಿ ಏನಿಲ್ಲ, ನಾವು ಆಲ್ಫಾ ಮಿಥೈಲ್ ಗ್ರೂಪ್ ಇರುವಂತಹ ಆಲ್ಡಿಹೈಡ್ ಅಥವಾ ಕೀಟೋನ್ ನ ತಗೊಂಡು ಅದನ್ನ ಅಯೋಡಿನ್ ಮತ್ತೆ NaOH ಜೊತೆ ರಿಯಾಕ್ಟ್ ಮಾಡಿದಾಗ ಯು ವಿಲ್ ಅಬ್ಸರ್ವ್ yellow PPT. ಸೊ yellow PPT ಬಂದ್ರೆ ಅದು iodoform ಟೆಸ್ಟ್ ಆಗ್ತಿದೆ ಅಂತ, ಅದರಲ್ಲಿ ಆಲ್ಡಿಹೈಡ್ ಮತ್ತೆ ಕೀಟೋನ್ ಇದೆ. ಸೊ ಜೊತೆಗೆ ಯಾವ್ದೆಲ್ಲ ಅಲ್ಲಿ ಆಲ್ಫಾ ಮಿಥೈಲ್ ಗ್ರೂಪ್ ಇರೋದಿಲ್ಲ, ದೇ ವಿಲ್ ನಾಟ್ ಗಿವ್ iodoform ಟೆಸ್ಟ್. Okay, so we'll see the mechanism now. So this reaction proceeds anta. So we'll take aldehyde. Okay, so base jothe react agutte. So Na plus OH minus. ಈಗ ಈ OH minus ಇದೆ ಅಲ್ವಾ, ಈ OH minus H ನ ತಗೊಂಡು ಹೋಗ್ಬೇಕು. ಎಲ್ಲಿಂದ H ತಗೊಳುತ್ತೆ? Very important.
aldehyde. ಈ H ರಿಮೂವ್ ಮಾಡ್ಬೋದಾ? Is it possible to remove this H? No, sir. You cannot remove this hydrogen. ಈ ಹೈಡ್ರೋಜನ್ ರಿಮೂವ್ ಮಾಡಕ್ಕಾಗಲ್ಲ. ನೀವು ಹೈಡ್ರೋಜನ್ ನ ಇಲ್ಲಿಂದ ರಿಮೂವ್ ಮಾಡಬೇಕು ಫ್ರಮ್ ದಿಸ್ ಮಿಥೈಲ್ ಗ್ರೂಪ್. ಈ ಹೈಡ್ರೋಜನ್ ರಿಮೂವ್ ಮಾಡಬೇಡಿ. ದಿಸ್ ಇಸ್ ನಾಟ್ ಅಸಿಡಿಕ್ ಹೈಡ್ರೋಜನ್. ಇಲ್ಲಿರೋದು ಅಸಿಡಿಕ್ ಹೈಡ್ರೋಜನ್ ಅಲ್ಲ. ಈ ಮಿಥೈಲ್ ಗ್ರೂಪ್ ಅಲ್ಲಿ ಇರೋದು ಅಸಿಡಿಕ್ ಹೈಡ್ರೋಜನ್ ಬಿಕಾಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್, ಬಿಕಾಸ್ ಆಫ್ ಮೈನಸ್ ಐ ಎಫೆಕ್ಟ್. ಓಕೆ, ಸೊ ಈ ಮಿಥೈಲ್ ಗ್ರೂಪ್ ಅಲ್ಲಿ ಇರುವಂತಹ 3 H ಗಳು ಅಸಿಡಿಕ್ ಹೈಡ್ರೋಜನ್ಸ್. ಆ 3 H ಗಳು ಅಸಿಡಿಕ್ ಹೈಡ್ರೋಜನ್ ಆಗಿರುತ್ತೆ. ಸೊ ಅಲ್ಲಿಂದ ನಾವು ಹೈಡ್ರೋಜನ್ ನ ಈ OH ಜೊತೆ ಕಂಬೈನ್ ಮಾಡ್ತೀವಿ. ಈ H ನ ಯಾವುದೇ ಕಾರಣಕ್ಕೂ ಟಚ್ ಮಾಡಲ್ಲ. ಓಕೆ, ಸೊ ಇಲ್ಲೇನಾಯ್ತು, OH ಮೈನಸ್ CH3 ಅಲ್ಲಿ ಇರುವಂತಹ ಒಂದು H, ಎರಡಲ್ಲ, ಒಂದೇ ಒಂದು H, ಒಂದು H ಜೊತೆ ಕಂಬೈನ್ ಆಗಿ ಏನ್ ಫಾರ್ಮೇಶನ್ ಮಾಡುತ್ತೆ? ವಾಟರ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ವಾಟರ್ ನ ಫಾರ್ಮೇಶನ್ ಮಾಡಿದ್ಮೇಲೆ ನಮ್ಗೆ ಒಂದು ಹೈಡ್ರೋಜನ್ ಲಾಸ್ ಆಗಿರೋದ್ರಿಂದ ಇಟ್ ಗೆಟ್ಸ್ ಅ ನೆಗೆಟಿವ್ ಚಾರ್ಜ್ and will get this form. Okay, so iದೇನಿದೆ ಫಸ್ಟ್ ಸ್ಟೆಪ್. the first step itself rate determining step, slow step. ಇದು ಇಲ್ಲೇನ್ ಮಾಡ್ತಿದೀವಿ ನಾವು? ಬೇಸ್ ಕೆಟಲೈಸ್ಡ್ ರಿಯಾಕ್ಷನ್ ಮಾಡ್ತಾ ಇದೀವಿ. ನೆನ್ಪಿಟ್ಕೊಳ್ಳಿ, ಬೇಸ್. ಓಕೆ, ಸೊ ಅದರಿಂದ ಈ ರಿಯಾಕ್ಷನ್, ಈ ಸ್ಟೆಪ್ ಫಸ್ಟ್ ಸ್ಟೆಪ್ ಏನಿದೆ ಅದು ಸ್ಲೋ ಸ್ಟೆಪ್, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಇದೊಂದೇ ಸ್ಟೆಪ್ ಸ್ಲೋ ಸ್ಟೆಪ್. ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ? ಬೇಸ್ ಇಂದ ಅಟ್ಯಾಕ್ ಮಾಡುವಂತದ್ದು. ಆ ಬೇಸ್ ಇಂದ ಅಟ್ಯಾಕ್ ಮಾಡುವಂತ ಫಸ್ಟ್ ಸ್ಟೆಪ್ ಸ್ಲೋ ಸ್ಟೆಪ್ ಅಥವಾ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ರೆ ಈ ಫಾರ್ಮ್. ಸೊ ಇದನ್ನ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಕೀಟೋ ಫಾರ್ಮ್. ಓಕೆ, ಸೊ ದಿಸ್ ಇಸ್ ಕೀಟೋ ಫಾರ್ಮ್. ಸೊ ಇಲ್ಲಿರುವಂತಹ ನೆಗೆಟಿವ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲಿ ಇರುವಂತದ್ದು ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಅ ರೆಸೊನೆನ್ಸ್ ಹಿಯರ್, ರೈಟ್? ರೆಸೊನೆನ್ಸ್ ಆಗುತ್ತೆ. ಸೊ Yes, as sir. a result you can see CH2 double bond C and O gets negative and H. So ಇದೇನಿದೆ, this is known as enol form. aldehyde ಡಬಲ್ ಬಾಂಡ್ ಇದೆ. ಸೊ enol form ಇದೆ. ಕ್ಲಿಯರ್? ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ? I2 ಬರುತ್ತೆ. I2. ಸೊ I2 ನ I'll show like this. ಇದು better I'll represent it here. ಸೊ ಆ I2 ನ ಇಲ್ಲಿ ತೋರಿಸ್ತೀನಿ ಈ ಜಾಗದಲ್ಲಿ. ಓಕೆ, ಸೊ ಇಲ್ಲೇನಾಗುತ್ತೆ, ಅಗೇನ್ ಈ ರೆಸೊನೆನ್ಸ್ ಆಗ್ತಿದ್ರಿಂದ ಈ ಎಲೆಕ್ಟ್ರಾನ್ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಈ ಕೇಸ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ಸೊ ಯಾವಾಗ ಈ CH2 ಗೆ ನೆಗೆಟಿವ್ ಬರುತ್ತೆ ಆವಾಗ ಏನಾಗುತ್ತೆ, ನಮ್ಗೆ ಈ ಅಯೋಡಿನ್ ಅಪ್ರೋಚ್ ಮಾಡುತ್ತೆ CH2 ಹತ್ರ. ಓಕೆ, CH2 ಹತ್ರ ಬರುತ್ತೆ. ಈ CH2 ಏನ್ ಮಾಡುತ್ತೆ, ಬಿಕಾಸ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ರಿಚ್, ಸೊ ಬಿಕಾಸ್ ಆಫ್ ಹೈ ಎಲೆಕ್ಟ್ರಾನ್ ಡೆನ್ಸಿಟಿ, ಯಾಕೆಂದ್ರೆ ನೆಗೆಟಿವ್ ಚಾರ್ಜ್ ಇದೆ ಆಲ್ರೆಡಿ ಇದರಲ್ಲಿ CH2 ಅಲ್ಲಿ. ನೋಡಿ, CH2 ಏನ್ ಮಾಡುತ್ತೆ, ಇಲ್ಲಿಂದ ತಗೊಂಡಿದೆ. ಸೊ CH2 ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯ್ತು. ಸೊ ಆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿರೋದ್ರಿಂದ ಇದೇನ್ ಮಾಡುತ್ತೆ, ಈ ಅಯೋಡಿನ್ ನ ಪೋಲರೈಸ್ ಮಾಡುತ್ತೆ. ಇದೆ ಈವನ್ ದೋ ದೇ ಹ್ಯಾವ್ ಕಂಪೇರಬಲ್ ಅನ್ನೋಕ್ಕಿಂತ ಈಕ್ವಲ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್, ಎರಡಕ್ಕೂ ಎಲೆಕ್ಟ್ರಾನಿಕ್ ಡಿಫರೆನ್ಸ್ ಇರೋದ್ರಿಂದ ಇರುತ್ತೆ. ಬಟ್ ಈ CH2 ಏನ್ ಮಾಡುತ್ತೆ, ಆ CH2 ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಅದು ಇದನ್ನ ಪೋಲರೈಸ್ ಮಾಡಿ ಒಂದಕ್ಕೆ ನೆಗೆಟಿವ್ ಚಾರ್ಜ್, ಇನ್ನೊಂದಕ್ಕೆ ಪಾಸಿಟಿವ್ ಚಾರ್ಜ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಒನ್ ಗೆಟ್ಸ್ ನೆಗೆಟಿವ್ ಅಂಡ್ ಅನದರ್ ಒನ್ ಗೆಟ್ಸ್ ಪಾಸಿಟಿವ್. ಸೊ ಯಾವ ಪಾಸಿಟಿವ್ ಇದೆಯೋ ಅದು ಹೋಗಿ ಇದಕ್ಕೆ ಅಟ್ಯಾಕ್ ಆಗುತ್ತೆ. ಈ ಸ್ಟೆಪ್ ಅರ್ಥ ಆಯ್ತಾ? ನೋಡಿ, ಓಕೆ. ಸೊ ಇಲ್ಲಿ ಏನಾಯ್ತು ನೋಡಿ, ಈ ಸ್ಟೆಪ್ ಅಲ್ಲಿ ರೆಸೋನೆನ್ಸ್ ಆಗ್ತಿರೋದ್ರಿಂದ ಆಕ್ಸಿಜನ್ ಇದ್ದ ನೆಗೆಟಿವ್ ಚಾರ್ಜ್ ಪುನಃ ಶಿಫ್ಟ್ ಆಯ್ತು. ಈ ಡಬಲ್ ಬಾಂಡ್ CH2 ಮೇಲೆ ಶಿಫ್ಟ್ ಆಯ್ತು. ಸೊ CH2 ಗೆ ನೆಗೆಟಿವ್ ಚಾರ್ಜ್ ಬಂತು.
ಸೊ CH2 ಏನಾಯ್ತು, ಎಲೆಕ್ಟ್ರಾನ್ ರಿಚ್, ಅಂದ್ರೆ ಅದ್ರಲ್ಲಿರುವಂತ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯ್ತು CH2. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆದದಕ್ಕೆ ಪುನಃ ಎಲೆಕ್ಟ್ರಾನ್ ಬೇಡ, ಅಂದ್ರೆ ಪುನಃ I- ಬೇಡ, ಅದಕ್ಕೆ ಬೇಕಾಗಿರೋದು I+. ಸೊ ಈ CH2 ಮೈನಸ್ ಏನ್ ಮಾಡ್ತಿದೆ, ಈ I2 ನ ಪೋಲರೈಸ್ ಮಾಡಿ ಅದ್ರಲ್ಲಿರುವಂತ I+ ನ ಮಾತ್ರ ಎಳ್ಕೊತಾ ಇದೆ. ಓಕೆ, ಸೊ I+ ನ ಎಳ್ಕೊಂಡಾಗ ನಮ್ಗೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್ CH2 I and C11OH. ಸೊ ಇದು ಫಾರ್ಮೇಶನ್ ಆಗಿದೆ. ಓಕೆ, ಈಗ ಈ I- ಇದೆ ನೋಡಿ, ಈ I- ಇಲ್ಲಿ Na+ ನ ನಾವು ಹಂಗೆ ಬಿಟ್ಬಿಟ್ಟಿದ್ವಿ, OH ಮಾತ್ರ ಹೋಯ್ತು, Na+ ಹಂಗೆ ಇದೆ ಅಲ್ವಾ. ಈ Na+ ಈ I- ಜೊತೆ ಸೇರ್ಕೊಂಡು ಏನಾಯ್ತು, NaI ಆಗಿ ಹೊರಗಡೆ ಹೋಯ್ತು, -NaI ಆಗಿ ಹೊರಗಡೆ ಹೋಯ್ತು. ಇಲ್ಲಿಂದ ಇನ್ನು ನಮಗೆ ಸ್ಟೆಪ್ ತುಂಬಾ ಸಿಂಪಲ್. ಇಲ್ಲಿಂದ ಹೋಗ್ತಾ ಸೇಮ್ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀವಿ. ಈಗ ಪುನಃ CH2 ಇದೆ, ಅದ್ರಲ್ಲಿ ಅಗೇನ್ ಒಂದು ಹೈಡ್ರೋಜನ್ ರಿಮೂವ್ ಮಾಡ್ಬೇಕು. ಅಗೇನ್ ಒಂದು ಹೈಡ್ರೋಜನ್ ರಿಮೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, NaOH ಆಗ್ತದೆ. ಪುನಃ NaOH ಅಲ್ಲಿ ಇರುವಂತ OH ಇದ್ರಲ್ಲಿರೋ H ಕಂಬೈನ್ ಆಗಿ -H2O. -H2O ಆಯ್ತು ಅಂದ್ರೆ CHI, C=OH, ಅಗೇನ್ CH ಮೇಲೆ ನೆಗೆಟಿವ್ ಚಾರ್ಜ್, ಅಗೇನ್ ದ ರೆಸೊನೆನ್ಸ್, ಸೇಮ್ ಪ್ರೊಸೆಸ್. ಪುನಃ ಏನ್ ಮಾಡ್ತೀರಾ, I2 ಜೊತೆ ರಿಯಾಕ್ಟ್ ಮಾಡ್ತೀರಾ. ಪುನಃ I2 ನ ಪೋಲರೈಸ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ, CH I2 ತಗೊಳುತ್ತೆ, C=OH ಬಂತು. ಪುನಃ H ರಿಮೂವ್ ಮಾಡ್ಬೇಕು ನೀವು. ಪುನಃ H ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ, ಇಲ್ಲಿ ಅಗೇನ್ NaOH ತಗೋತೀರಾ. ಎಸ್, ಪುನಃ NaOH H ನ ರಿಮೂವ್ ಮಾಡ್ತು, -H2O. ಸೊ ಇಟ್ ಫಾರ್ಮ್ಸ್ ವಾಟ್, CI2 ಫಾರ್ಮೇಶನ್ ಆಗುತ್ತೆ. CI2, C=OH, ಅಗೇನ್ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್, ಅಗೇನ್ ದ ರೆಸೊನೆನ್ಸ್ ಯು ಕ್ಯಾನ್ ಸಿ. ಪುನಃ ಏನ್ ಮಾಡ್ತೀವಿ, ಅಗೇನ್ I2, ಪುನಃ I2, ಅದ್ರಲ್ಲಿ ಅಗೇನ್ ಏನ್ ಮಾಡುತ್ತೆ, I ನ ತಗೊಳುತ್ತೆ. ಓಕೆ, ಸೊ ಈ ಕೇಸಲ್ಲೂ ನೋಡಿ, ಇಲ್ಲೊಂದು ಏನ್ ಮಾಡ್ತೀವಿ, -NaI ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಮತ್ತೆ ಈ ಜಾಗದಲ್ಲೂ -NaI ಆಚೆ ಹೋಗುತ್ತೆ. ಸೊ ಇವಾಗ ಏನಾಯ್ತು ನಮ್ಗೆ, CI3 ಆಯ್ತು, C=OH. ಓಕೆ, CI3, C=OH. ಸೊ ಇನ್ನು ಹೈಡ್ರೋಜನ್ ಇಲ್ಲ, NaOH ಹಾಕಕ್ಕೆ ಹೈಡ್ರೋಜನ್ ಇಲ್ಲ. ಸೊ ಈ ಕೇಸಲ್ಲಿ ಏನಾಗುತ್ತೆ, ಈ ಕೇಸಲ್ಲೂ ನಾವು ಬಿಡಲ್ಲ, ಇನ್ನೂ ಹಿಂಗಾದ್ರೂ ನಾವು ಬಿಡಲ್ಲ, ನಾವು ಪುನಃ ಅದಕ್ಕೆ NaOH ಆಡ್ ಮಾಡ್ತೀವಿ. ಅಗೇನ್ ಯು ಆರ್ ಗೋಯಿಂಗ್ ಟು ಆಡ್ NaOH. ಹಾಗೆ NaOH ಎಲ್ಲಿಗೆ ಹೋಗುತ್ತೆ ಇವಾಗ ಅಂತ ನಾವು ಯೋಚನೆ ಮಾಡಿದ್ರೆ ನೋಡಿ, ಆಕ್ಸಿಜನ್ ಕಾರ್ಬನ್ ಪೋಲರೈಸೇಷನ್. ಓಕೆ, ಪೋಲರೈಸೇಷನ್. ಸೊ ಪೋಲರೈಸೇಷನ್ ಆಯ್ತಾಗ ಏನ್ ಬರುತ್ತೆ, ಕಾರ್ಬನ್ ಯಾವ ಚಾರ್ಜ್ ಬಂತು, ಪಾಸಿಟಿವ್ ಬಂತು, ಆಕ್ಸಿಜನ್ ಯಾವ್ದು ನೆಗೆಟಿವ್ ಬಂತು. ಪುನಃ OH ಚಾರ್ಜ್ ಜೊತೆ ಹೋಗುತ್ತೆ, ಈಗ ಕಾರ್ಬನ್ ಅಟ್ಯಾಕ್ ಆಗುತ್ತೆ, ಅದನ್ನ ಬರೆಯೋದಷ್ಟೇ ನೋಡಿ. CI3, C, O- ಹಂಗೆ ಇರ್ಲಿ, O- ಹಂಗೆ ಇರ್ಲಿ, ಈ ಜಾಗಕ್ಕೆ OH ಬಂದು ಕೂತಿದೆ, ಇಲ್ಲಿ H. ಓಕೆ, ಸೊ ಇಲ್ಲಿ OH ಮತ್ತೆ ತಗೊಂಡಿದೀವಿ, Na ಹಂಗೆ ಇದೆ, ನೆಕ್ಸ್ಟ್ Na ಏನಾಗುತ್ತೆ ನೋಡೋಣ. ಸೊ ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಅಗೇನ್, ಸೊ ಅಗೇನ್ ಏನ್ ಮಾಡ್ತಿದೀವಿ ನಾವು, ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ CI3 ಏನಿದೆ, CI3 ಬರೋಕ್ಕಿಂತ ಆಕ್ಸಿಜನ್ ನೋಡಿ, ಅದು ಎಲೆಕ್ಟ್ರಾನ್ ವಾಪಸ್ ಇಲ್ಲಿ ಕೊಟ್ಬಿಡುತ್ತೆ, ಕಾರ್ಬನ್ ವಾಪಸ್ ಕೊಟ್ಬಿಡುತ್ತೆ. ಅವಾಗ ಕಾರ್ಬನ್ಗೆ 5 ವೇಲೆನ್ಸಿ ಆಗೋಗುತ್ತೆ. ಸೊ ಅವಾಗ ಏನ್ ಮಾಡುತ್ತೆ, CI3 ಇಸ್ ಅ ವೆರಿ ಗುಡ್ ಲಿವಿಂಗ್ ಗ್ರೂಪ್. ಸೊ CI3 ಇಸ್ ಅ ವೆರಿ ಗುಡ್ ಲಿವಿಂಗ್ ಗ್ರೂಪ್. ಅದೇನ್ ಮಾಡುತ್ತೆ, CI3 ಇಟ್ ಟೇಕ್ಸ್ ಇಟ್ಸ್ ಎಲೆಕ್ಟ್ರಾನ್ ಅಂಡ್ ಲೀವ್ಸ್ ಇಟ್ಸ್ ಪೊಸಿಷನ್. ಸೊ ಅದ್ರ ಎಲೆಕ್ಟ್ರಾನ್ ನ ತಗೊಂಡು ಹೋಗ್ಬಿಡುತ್ತೆ. ಸೊ CI3 ಏನ್ ಬಂತು, ನೆಗೆಟಿವ್ ಚಾರ್ಜ್. ಪ್ಲಸ್ ಉಳಿದಿದ್ದೇನ್ ನೋಡಿ, HCOOH ಉಳಿದಿದ್ದು, ಕರೆಕ್ಟಾ? ರಿಮೈನಿಂಗ್ ಇಸ್ HCOOH. ಸೊ ಇಲ್ಲಿ HCOOH ಅಲ್ಲಿ ಇದೇನಿದೆ, ಆಸಿಡ್ ಇದು ಆಸಿಡ್. ಮತ್ತೆ ಇಲ್ಲಿ ಐ ಇದೆ ನೋಡಿ, ಮೈನಸ್. ಇದಕ್ಕೆ ಏನ್ ಬೇಕು ಈಗ, ಇದಕ್ಕೆ ಪಾಸಿಟಿವ್ ಚಾರ್ಜ್, ಅಂದ್ರೆ ಇದಕ್ಕೆ H ಬೇಕು. ಈ H ನ ಯಾರು ಕೊಡ್ತಾರೆ, ಇಲ್ಲಿ ಕೊಡುತ್ತೆ, ಇಲ್ಲಿ ಕ್ಲೀವೇಜ್ ಆಗುತ್ತೆ, H+ ಆಚೆಗೆ ಬರುತ್ತೆ, CO-. ಈ H+ ಈಗ ಇಲ್ಲಿ ಗೊಟ್ಟಾಗಟ್ಟೆ ಆಗುತ್ತೆ. ಇಲ್ಲೊಂದು Na ಬಿಟ್ಟಿದ್ವಿ ನೋಡಿ,
ಆ NA ಹೋಗಿ ಬಂದ ಅಟ್ಯಾಕ್ ಆಗುತ್ತೆ. ಸೊ ದೆನ್ ವಾಟ್ ವಿಲ್ ಗೆಟ್ CHI3 plus HCOO NA. ಫೈನಲಿ ದಟ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. ಮೆಕ್ಯಾನಿಸಮ್ ಅರ್ಥ ಆಯ್ತಾ ನೋಡಿ. ಎಲ್ಲಿ ಡಬಲ್ ಬಾಂಡ್ ಕೇಳ್ತಾ ಇದೀರಾ ಪ್ರಿಯಾಂಕಾ? ಡಬಲ್ ಬಾಂಡ್ ಎಲ್ಲಿ ಬಂತು ಅಂತ? ಇಲ್ಲಿ ಈ CH3 ಹತ್ರ ಡಬಲ್ ಬಾಂಡ್ ಬರಕ್ಕೆ ದಟ್ ಈಸ್ ಬಿಕಾಸ್ ಆಫ್ ರೆಸೊನೆನ್ಸ್. ಸೊ ರೆಸೊನೆನ್ಸ್ ಆಗೋದ್ರಿಂದ ಬರುತ್ತೆ. ಓಕೆ, ಸೊ ಇದೇನಾದ್ರೂ ಮೆಕ್ಯಾನಿಸಮ್ ನೋಡಿ ಒಂದ್ಸಲ. ಮೆಕ್ಯಾನಿಸಮ್ ಯಾರಿಗಾದ್ರೂ ಡೌಟ್ ಇದೆ ಚೆಕ್ ಮಾಡಿ. ಓಕೆ, ಸೊ ನೀವು ಫಸ್ಟ್ ರಿಯಾಕ್ಷನ್ ಬರ್ಕೊಂಡಿದೀವಿ ನೋಡಿ. ಆಲೋಫಾರ್ಮ್ ಅಲ್ಲಿ ಫಸ್ಟ್ ರಿಯಾಕ್ಷನ್ ಬರ್ಕೊಂಡಿದೀನಿ. ಆ ಫಸ್ಟ್ ರಿಯಾಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಾವು I2 ಎಷ್ಟು ಯೂಸ್ ಮಾಡಿದೀರಾ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಒಂದು I2 ಯೂಸ್ ಮಾಡಿದೀವಿ, 1 I2. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು I2 3. ನೆಕ್ಸ್ಟ್ ಇಲ್ಲೊಂದು 2. ಇಲ್ಲೊಂದಷ್ಟು I2. ಟೋಟಲ್ ಎಷ್ಟು ಯೂಸ್ ಮಾಡಿದ್ವಿ ನಾವು? 3 ಯೂಸ್ ಮಾಡಿರೋದಾ? ಚೆಕ್ ಮಾಡಿ. ನಿಮ್ಮ ಡೈರೆಕ್ಟ್ ರಿಯಾಕ್ಷನ್ ಬರ್ದಿರೋದು ನೋಡಿ. ಆ ರಿಯಾಕ್ಷನ್ ನೋಡಿ, ಆ ರಿಯಾಕ್ಷನ್ ಇದನ್ನು ಕಂಪೇರ್ ಮಾಡ್ಬೇಕು. ಓಕೆ, ಸೊ 3 I2 ಇದೆ ಇಲ್ಲಿ. ಸೊ NaOH ಎಷ್ಟು ಯೂಸ್ ಮಾಡಿದೀವಿ ನೋಡಿ. NaOH ಇಲ್ಲೊಂದು ಯೂಸ್ ಮಾಡಿದೀವಿ, ದೆನ್ ಇಲ್ಲೊಂದು NaOH, ಮತ್ತೆ ಇಲ್ಲೊಂದು NaOH, ಮತ್ತೆ NaOH. ಸೊ ಎಷ್ಟು ಟೋಟಲ್? 4 NaOH. 4 NaOH. ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ ಇವಾಗ. Yes, sir. ನೋಡಿ, ನೀವು ರಿಯಾಕ್ಟೆಂಟ್ ಸೈಡ್ ಗಳು ಮತ್ತೆ ಪ್ರಾಡಕ್ಟ್ ಸೈಡ್ ನೋಡಿ, ಎರಡು ಸೈಡ್ ಅಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ 3 ಹ್ಯಾಲೋಜನ್ ಗಳನ್ನ 3 ಕಡೆ ಹ್ಯಾಲೋಜನ್ ತಗೋತೀವಿ, ಮತ್ತೆ 4 ಕಡೆ ಏನು ಬೇಸ್ ಇದೆ ಅದನ್ನ ತಗೋತೀವಿ. ಸೊ ಅದನ್ನ ತಗೊಂಡು ವಿ ಆರ್ ಗೋಯಿಂಗ್ ಟು ಡೂ ದ ರಿಯಾಕ್ಷನ್ಸ್. ಸೊ ಅದೇ ರೀತಿ H2 ಗಳನ್ನ ನೋಡಿ. H2 ನೋಡಿದ್ರು 3 ಕಡೆ H2 ಬರುತ್ತೆ, 3 ಕಡೆ NaI ಬರುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಸಿಂಪಲ್ ಮೆಕ್ಯಾನಿಸಮ್. ಒಂದೇ ಒಂದು ಲೈನ್ ಕಲ್ತ್ಕೊಂಡ್ಬಿಟ್ರೆ ಅದೇ ಲೈನ್ ಎಲ್ಲದಕ್ಕೂ ರಿಪೀಟ್ ಆಗ್ತಾನೆ ಇದೆ, ಏನು ಚೇಂಜ್ ಆಗ್ತಾ ಇಲ್ಲ. Is that clear to everyone now? Yes, sir. Okay. So this is the mechanism of haloform reaction. So idistu haloform reaction ಬಗ್ಗೆ. Okay. So ಇಲ್ಲಿಷ್ಟರಲ್ಲೂ ನಾವೇನ್ ಡಿಸ್ಕಸ್ ಮಾಡಿದೀವಿ ಅಂದ್ರೆ only aldehyde ಮತ್ತೆ ketone ಮಾತ್ರ ಕೊಡುತ್ತೆ ರಿಯಾಕ್ಷನ್ ಅಂತ ಹೇಳಿದ್ವಿ. Up to here only we discussed that aldehyde and ketones are going to give the haloform reaction. Now we'll see what are other reagents that also give haloform reaction. ಬೇರೆ ಯಾವ reagent ಗಳು haloform reaction ಗಳನ್ನ ಕೊಡುತ್ತೆ ಅಂತ ನೋಡೋಣ. So before going to that, ಇಲ್ಲಿ ಈಗ ನಾನು Cl2, Br2 ಮತ್ತೆ I2, ಸೊ ಈ ಮೂರಿದೆ. ಈ ಮೂರಲ್ಲಿ ಯಾವ್ದನ್ನ ತಗೊಂಡ್ರೆ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಫಾಸ್ಟ್ ಆಗಿ ಪ್ರೊಸೀಡ್ ಆಗುತ್ತೆ? ಹ್ಯಾಲೋಫಾರ್ಮ್ ರಿಯಾಕ್ಷನ್ ಪ್ರೊಸೀಡ್ಸ್ ಫಾಸ್ಟ್. Out of these 3, which will make the haloform reaction to proceed fast? Iodine. ಯಾಕೆ ಅಯೋಡಿನ್? Reactivity ಜಾಸ್ತಿ ಅದ್ರದ್ದು. More reactive. Very good. So we know that the bond dissociation enthalpy ಇದ್ರು ತುಂಬಾ ಕಮ್ಮಿ ಸರ್, ಆರಾಮಾಗಿ ಬಾಂಡ್ ಬ್ರೇಕ್ ಮಾಡ್ಬಿಡುತ್ತೆ ಸರ್, ಈಸಿಯಾಗಿ ಆಗುತ್ತೆ ರಿಯಾಕ್ಷನ್ ಫಾಸ್ಟ್ ಆಗಿ ಅಂತ, ರೈಟ್? ಸೊ ಅದಕ್ಕೇನೆ ನಾವು ಬಿಗಿನಿಂಗ್ ಅಲ್ಲೇ ನಾನು ಮೆಕ್ಯಾನಿಸಮ್ ಬರಿಬೇಕಾದ್ರೆ RDS ಅಂತ ಬರ್ದಿದ್ದೆ. ನಿಮ್ಮ ರಿಯಾಕ್ಷನ್ ರೇಟ್ ಯಾವತ್ತು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ನ ತೆಗೆದು ನೋಡಿ, ನೀವು ಬರ್ಕೊಂಡಿದ್ರೆ ಮೆಕ್ಯಾನಿಸಮ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಲ್ಲಿ ಎಲ್ಲಾದ್ರೂ ನಾನು ಹ್ಯಾಲೋಜನ್ ನ ಬರ್ದಿದ್ದೀನಾ? No, sir. ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಲ್ಲಿ ಇರೋದು ನಿಮ್ಮ ಹತ್ರ ಬೇಸ್ ಬಿಟ್ರೆ ಏನ್ ನೀವು ಆಲ್ಡೆಡ್ ಕೀಟೋನ್ ತಗೋತೀರ ಅದು ಅಷ್ಟೇ. ಅವೆರಡ್ರ ಮೇಲ್ ಮಾತ್ರ ಡಿಪೆಂಡ್ ಆಗುತ್ತೆ. ನೀವು ಯಾವ್ದಾದ್ರು ತಗೊಳ್ಳಿ, ಕ್ಲೋರಿನ್, ಬ್ರೋಮಿನ್, ಐಡಿನ್, 3 ತಗೊಂಡ್ರು ರಿಯಾಕ್ಷನ್ ರೇಟ್ ಒಂದೇ. ಯಾಕೆಂದ್ರೆ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಯ್ತಾ ಇಲ್ಲ. ರೇಟ್ ಡಿಪೆಂಡ್ ಆಗ್ತಿರೋದು ನೀವು ತಗೊಂಡಿರೋ ಬೇಸು ಮತ್ತೆ
ಯಾವ್ದು ಆಲ್ಡಿಹೈಡ್ ಕೀಟೋನ್ ಏನ್ ತಗೊಂಡೆ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗಿದೆ. ಬಟ್ ನಾನ್ ಕ್ಲೋರಿನೋ ಬ್ರೋಮಿನೋ ಐಡಿನ್ ತಗೊಂಡ್ರೆ ಆ ಮೂರರಿಂದ ರಿಯಾಕ್ಷನ್ ಫಾಸ್ಟ್ ಆಗಲ್ಲ. ಆ ಮೂರಿದ್ರೆ ಆ ಮೂರದು ರೇಟು R1 = R2 = R3, ಮೂರದು ರೇಟು ಸೇಮ್. ಅರ್ಥ ಆಗ್ತಿದ್ಯಾ? Is that clear now? Yes, sir. Okay, ನೆನ್ಪಿಟ್ಕೊಳ್ಳಿ, ಅಲೋಫಾರ್ಮ್ ರಿಯಾಕ್ಷನ್ ಪ್ರೊಸೀಡ್ ಆಗೋದು ಬೇಸ್ಡ್ ಆನ್ ಬೇಸ್. ಓಕೆ, ಆಮೇಲೆ ಬೇಸು ಕೂಡ ನಾವ್ ಇಲ್ಲಿ ತಗೋತಿರೋದು ಎರಡೇ, KOH ಅಥವಾ NaOH ಎರಡೇ, ಯಾವ ಬೇಸು ತಗೊಳಲ್ಲ ನಾವು. ಓಕೆ, ಸೊ ಆದ್ರಿಂದ ನೀವು ಹ್ಯಾಲೋಜನ್ ಯಾವ್ದೇ ತಗೊಂಡ್ರು ಈ ಮೂರರಲ್ಲಿ ರಿಯಾಕ್ಷನ್ ರೇಟು ಸೇಮ್ ಇರುತ್ತೆ, ರಿಯಾಕ್ಷನ್ ರೇಟು ಈಕ್ವಲ್ ಇರುತ್ತೆ. ಓಕೆ, ಸೊ ದೆನ್ ನೌ ವಿಲ್ ಸಿ ವಿಚ್ ಆರ್, ಹೇಳಿ ಸರ್. KOH ಎಲ್ಲ NaOH ಎಲ್ಲ ಬೇಗ ಪ್ರೊಸೀಡ್ ಆಗಲ್ಲ. ಅಲ್ಲಿ ಈ KOH ಮತ್ತೆ NaOH ಏನಾಗುತ್ತೆ, ಅದ್ರಲ್ಲಿ ಸ್ವಲ್ಪ ಬೇಸಿಸಿಟಿ ವೇರಿ ಆಗುತ್ತೆ. ಈಗ NaOH ಗಿಂತ KOH ಸ್ವಲ್ಪ ಸ್ಟ್ರಾಂಗ್ ಬೇಸ್ ಆಗುತ್ತೆ. ಸೊ ಅಲ್ಲಿ ನಾವು KOH ತಗೊಂಡಾಗ ಒಂದ್ ವೆರಿ ಸ್ಮಾಲ್ ಅಮೌಂಟ್ ಅಲ್ಲಿ ರೇಟ್ ರಿಯಾಕ್ಷನ್ ವೇರಿ ಆಗುತ್ತೆ. ಜಾಸ್ತಿ ಏನ್ ವೇರಿಯೇಷನ್ ನಮ್ಗೆ ಕಾಣಿಸಲ್ಲ, ಬಟ್ ತುಂಬಾ ಸ್ಮಾಲ್ ಅಮೌಂಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಅಷ್ಟೇ. ಸೊ ಅದರಿಂದ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಓಕೆ, ಬಟ್ ಅಲ್ಲಿ ವೇರಿಯೇಷನ್ ಇದೆ ತುಂಬಾ. ನಾವು ಲಿಟ್ರಲಿ ನೋಡೋದಾದ್ರೆ ವೇರಿಯೇಷನ್ ಅಬ್ಸರ್ವ್ ಮಾಡೇ ಮಾಡ್ತೀವಿ, ಬಿಕಾಸ್ ಬೇಸ್ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ರೇಟ್. ಸೊ ಆದ್ರಿಂದ ಅಲ್ಲಿ ಸ್ವಲ್ಪ ಸ್ಪೀಡ್ ಅಲ್ಲಿ ವೇರಿ ಆಗುತ್ತೆ. ಬಟ್ ಕಂಪೇರಿಟಿವ್ಲಿ ಆಲ್ಮೋಸ್ಟ್ ಸೇಮ್ ವೆಲಾಸಿಟಿನೇ ಇರುತ್ತೆ, ಎರಡಕ್ಕೂ ಸೇಮ್ ರೇಟೇ ಇರುತ್ತೆ. ಓಕೆ. ಓಕೆ, ಸೊ ಈಗ ಯಾವ್ದೆಲ್ಲ ರಿಯೇಜೆಂಟ್ಸ್ ಅಲೋಫಾರ್ಮ್ ರಿಯಾಕ್ಷನ್ ಕೊಡುತ್ತೆ? ಓಕೆ, ಸೊ ಇಫ್ ಐ ಟೇಕ್ NaOX, ನೆನ್ಪಿಟ್ಕೊಳ್ಳಿ NaOX, ಇಲ್ಲಿ X ಜಾಗದಲ್ಲಿ ನೀವು I, Cl, Br ಯಾವ್ದು ಬೇಕಾದ್ರೆ ಹಾಕಬಹುದು. ಓಕೆ, ಸೊ ಈ NaOX ನ ಯೂಸ್ ಮಾಡಿದ್ರೆ, ಈ NaOX ಅಥವಾ ಲೆಟ್ ಮಿ ಟೇಕ್ NaOI. ಸೊ ಈ NaOI ಹೇಗೆ ಫಾರ್ಮೇಶನ್ ಆಗುತ್ತೆ? ವೆನ್ ಯು ರಿಯಾಕ್ಟ್ I2 ವಿತ್ NaOH, I2 ನ NaOH ಜೊತೆ ರಿಯಾಕ್ಟ್ ಮಾಡಿದಾಗ ಯು ವಿಲ್ ಗೆಟ್ NaOI ಪ್ಲಸ್ NaI ಪ್ಲಸ್ H2. ಓಕೆ, ಸೊ ನಾವು ಇಲ್ಲಿ ತನಕ ರಿಯಾಕ್ಷನ್ ಮಾಡ್ತಿದ್ರಲ್ಲಿ ಏನ್ ಮಾಡ್ತಿದ್ವಿ? ಬೇಸ್ ತಗೊಂಡು ಆಮೇಲೆ ಐಡಿನ್ ನೀವು ಅಬ್ಸರ್ವ್ ಮಾಡಿದೀರಾ. ಇಲ್ಲೇನ್ ಮಾಡಿದೀವಿ? ಬೇಸ್ ಮತ್ತೆ ಐಡಿನ್ ಎರಡನ್ನೂ ರಿಯಾಕ್ಟ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಈ ಕಾಂಪೋನೆಂಟ್ ನೇ ತಗೊಂಡ್ಬಿಟ್ಟಿದೀವಿ. ಸೊ ಡೈರೆಕ್ಟ್ ಕಾಂಪೋನೆಂಟ್ ನ ತಗೊಂಡಿದೀವಿ. ಸೊ ಈ ತರ ರಿಯೇಜೆಂಟ್ಸ್ ಗಳು ಏನಾದ್ರು ಇದ್ರೆ, ಸೊ ಆ ರಿಯೇಜೆಂಟ್ಸ್ ಗಳು ಕೂಡ ನಮ್ಗೆ ಏನ್ ಮಾಡುತ್ತೆ? ದೇ ಆರ್ ಆಲ್ಸೋ ಗೋಯಿಂಗ್ ಟು ಗಿವ್ ದ ಅಲೋಫಾರ್ಮ್ ರಿಯಾಕ್ಷನ್. ಸೊ ಇಫ್ ಐ ಟೇಕ್ CH3 ತಗೊಂಡು, ಸೊ ಇಲ್ಲಿ NaOI ನ ಹಾಕಿದ್ರೆ ಡೈರೆಕ್ಟ್ ಆಗಿ ನನಗೆ CH3 ಪ್ಲಸ್ HCOO ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಡೈರೆಕ್ಟ್. ಓಕೆ, NaOI ನು ಕೂಡ ಯೂಸ್ ಮಾಡಬಹುದು. ಇನ್ನೊಂದು ಯಾವ್ದು ಯೂಸ್ ಮಾಡಬಹುದು? CaOCl2. ರಿಮೆಂಬರ್ ಬ್ಲೀಚಿಂಗ್ ಪೌಡರ್, CaOCl2. ಇದನ್ನು ಕೂಡ ಯು ಕ್ಯಾನ್ ಯೂಸ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಸ್ ದ ಬೇಸ್. ಅದ್ರ ಜೊತೆಗೆ ಕ್ಲೋರಿನ್ ರಿಯಾಕ್ಟ್ ಮಾಡಿ. ಸೊ ಅದ್ರ ಜೊತೆ ಕ್ಲೋರಿನ್ ರಿಯಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್. ಬಟ್ ಇದು ಬ್ರೋಮಿನ್ ಮತ್ತೆ ಐಡಿನ್ ಅಲ್ಲಿ ಬರಲ್ಲ. ಬ್ರೋಮಿನ್ ಅಂಡ್ ಐಡಿನ್ ಅಲ್ಲಿ ನಾಟ್ ಪಾಸಿಬಲ್. ಓನ್ಲಿ CaOCl2 ಮಾತ್ರ ಪಾಸಿಬಲ್. CaOBr2 ಏನಾದಿದ್ರೆ ಅದಾಗಲ್ಲ, ಅದು ಅನ್ಸ್ಟೇಬಲ್, ಪಾಸಿಬಲ್ ಇಲ್ಲ. ಓನ್ಲಿ CaOCl2. ಸೊ ಇಲ್ಲಿ I ಜಾಗದಲ್ಲಿ Cl3 ಬರುತ್ತೆ. ದ ಪ್ಲೇಸ್ ಆಫ್ I you will get Cl. Is that clear now? Yes, sir. ನೋಡ್ಕೊಳ್ಳಿ, ನಿಮ್ಗೆ NaOI ಅಥವಾ NaOCl ಅಥವಾ NaOI Br ಇದ್ರೆ ಅಲೋಫಾರ್ಮ್ ರಿಯಾಕ್ಷನ್ ಆಗುತ್ತೆ. CaOCl2 ಇದ್ರೂನು ಅಲೋಫಾರ್ಮ್ ರಿಯಾಕ್ಷನ್ ಆಗುತ್ತೆ. Okay. So there are certain alcohols which also gives alloform reaction. So ಕೆಲವೊಂದು ಆಲ್ಕೋಹಾಲ್ ಗಳಿದೆ, ಆ ಆಲ್ಕೋಹಾಲ್ ಕೂಡ ಅಲೋಫಾರ್ಮ್ ರಿಯಾಕ್ಷನ್ ಕೊಡುತ್ತೆ. ಯಾವ್ದೆಲ್ಲ ಆಲ್ಕೋಹಾಲ್ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಮತ್ತೆ ಸೆಕೆಂಡರಿ ಆಲ್ಕೋಹಾಲ್. ಸೊ ದಿಸ್ ಪ್ರೈಮರಿ ಆಲ್ಕೋಹಾಲ್ ಅಂಡ್ ಸೆಕೆಂಡರಿ ಆಲ್ಕೋಹಾಲ್ ಗಿವ್ಸ್ ಅಲೋಫಾರ್ಮ್ ರಿಯಾಕ್ಷನ್. ಎಲ್ಲಾ ಪ್ರೈಮರಿ ಆಲ್ಕೋಹಾಲ್ ಕೊಡುತ್ತಾ ಅಥವಾ ಎಲ್ಲಾ ಸೆಕೆಂಡರಿ ಆಲ್ಕೋಹಾಲ್ ಕೊಡುತ್ತಾ ಅಂದ್ರೆ ನೋ. ಓಕೆ, ಸೊ ಹಿಯರ್ ಲೆಟ್ ಮಿ ಟೇಕ್ ಫಾರ್ ಪ್ರೈಮರಿ ಐ ವಿಲ್ ಟೇಕ್. Okay, so this is the primary alcohol.
ಸೊ ಈ ಪ್ರೈಮರಿ ಆಲ್ಕೋಹಾಲ್ ಏನ್ ಮಾಡ್ತಿದೀವಿ, ಐ ಆಮ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ NaOI. NaOI. ಈ NaOI ಏನು, is a strong oxidizing agent. What is the oxidation of alcohol? What you will get? Oxidation of alcohol? Aldehyde. Aldehyde. So ನೀವು ಇಲ್ಲಿ ethanol ನ ಆಕ್ಸಿಡೇಷನ್ ಮಾಡಿದ್ರೆ you can see ethanol formation ಆಗುತ್ತೆ, right? ethyl alcohol ಆಕ್ಸಿಡೇಷನ್ ಮಾಡಿದ್ರೆ ethanol formation ಆಗುತ್ತೆ. ಈ ethanol ನ ನೆಕ್ಸ್ಟ್ NaOI ಜೊತೆ ರಿಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಬಂತು? Acid. Chloroform. ಕ್ಲೋರೋಫಾರ್ಮ್ ಐಡೋಫಾರ್ಮ್ ಬರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಓಕೆ, ಅಂದ್ರೆ ಆಸಿಡ್ ಆಕ್ಸಿಡೈಸೇಷನ್ ಆಗಿ, ಆಲ್ಕೋಹಾಲ್ ಆಕ್ಸಿಡೇಷನ್ ಆಗಿ ಮತ್ತೆ ಅಲ್ಲಿಂದ ನಿಮ್ಗೆ ಏನ್ ಬರ್ತಾ ಇದೆ, ಆಲೋಫಾರ್ಮ್ ರಿಯಾಕ್ಷನ್ ಬರ್ತಿದೆ. ಡೈರೆಕ್ಟ್ ಅಲ್ಲ ಇದು, ಅಂದ್ರೆ ಇದನ್ನೊಂದು ಇಂಟರ್ಮೀಡಿಯೇಟ್ ನಾವು ತೋರ್ಸಲ್ಲ ಅಷ್ಟೇ, ಯಾಕಂದ್ರೆ ಅದು ಬೇಗ ಪ್ರೊಸೀಡ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಅದೊಂದು ಇಂಟರ್ಮೀಡಿಯೇಟ್ ತೋರ್ಸಲ್ಲ. ಬಟ್ ಇದೇ ಜಾಗದಲ್ಲಿ ನೀವು ಬೇರೆ ಆಲ್ಕೋಹಾಲ್ಗಳನ್ನ ತಗೊಂಡ್ರೆ ಬರೋದಿಲ್ಲ. ಯು ಕ್ಯಾನ್ ಚೆಕ್ ದಟ್ ಒನ್. ನೀವು ಪ್ರೋಪನಾಲ್, ಬ್ಯೂಟನಾಲ್ ಆತರ ಹೈಯರ್ ಆಲ್ಕಲ್ ಚೈನ್ ಗಳನ್ನ ತಗೊಂತ ಹೋದ್ರೆ ನಿಮ್ಗೆ ಬರಲ್ಲ. ಸೊ ಒಂದೇ ಒನ್ ಆಲ್ಕೋಹಾಲ್ ವಿಚ್ ಗಿವ್ಸ್ ಅಂದ್ರೆ ಈಥೈಲ್ ಆಲ್ಕೋಹಾಲ್ ನೆನ್ಪಿಟ್ಕೊಳ್ಳಿ. ಈಥೈಲ್ ಆಲ್ಕೋಹಾಲ್ ಇಸ್ ಓನ್ಲಿ ಆಲ್ಕೋಹಾಲ್ ವಿಚ್ ಗಿವ್ಸ್ ಪ್ರೈಮರಿ ಆಲ್ಕೋಹಾಲ್ ಅಲ್ಲಿ ಒಂದೇ ಆಲ್ಕೋಹಾಲ್ ಯಾವ್ದು ಅಂದ್ರೆ ಈಥೈಲ್ ಆಲ್ಕೋಹಾಲ್ ವಿಚ್ ಗಿವ್ಸ್ ಯು ಆಲೋಫಾರ್ಮ್ ರಿಯಾಕ್ಷನ್. ಅದೇ ರೀತಿ ಸೆಕೆಂಡರಿ ಆಲ್ಕೋಹಾಲ್ ಬಂದ್ರೆ ಐಸೋಪ್ರೊಪೈಲ್ ಆಲ್ಕೋಹಾಲ್. ಐಸೋಪ್ರೊಪೈಲ್ ಆಲ್ಕೋಹಾಲ್ ಇಂದ ಏನ್ ಬರುತ್ತೆ ಆಕ್ಸಿಡೇಷನ್ ಆಗಿ? Ketone. ಇಲ್ವಾ? ಇಲ್ಲೂ ಆಲ್ಫಾ ಮೀಥೈಲ್ ಗ್ರೂಪ್ ಇದೆಯಾ? ಸೊ ಆಲ್ಫಾ ಮೀಥೈಲ್ ಗ್ರೂಪ್ ಇದ್ರೆ ವಿಲ್ ಗೆಟ್ ಐಡೋಫಾರ್ಮ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಯಾವ್ದಾವ್ದು ಆಲ್ಕೋಹಾಲ್ ತಗೊಂಡ್ರೆ ಆಗಲ್ಲ. ಒಂದು ಈಥೈಲ್ ಆಲ್ಕೋಹಾಲ್ ಇನ್ ದ ಕೇಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಅಂಡ್ ಐಸೋಪ್ರೊಪೈಲ್ ಆಲ್ಕೋಹಾಲ್ ಇನ್ ದ ಕೇಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್. ಸೊ ಅವೆರಡು ನಿಮ್ಗೆ ಆಲೋಫಾರ್ಮ್ ರಿಯಾಕ್ಷನ್ ಗಳನ್ನ ಕೊಡುತ್ತೆ. ಸರ್ ಅದು CH3COONe ಅಲ್ವಾ? ಕರೆಕ್ಟ್. H ಅಲ್ಲ, ಅದು CH3COON. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಬರುತ್ತೆ, ಗಿವ್ ಎ ಕೆಮಿಕಲ್ ಮೆಥಡ್ ಟು ಡಿಸ್ಟಿಂಗ್ವಿಶ್ ಮೆಥನಾಲ್ ಅಂಡ್ ಎಥನಾಲ್ ಅಂತ ಕೇಳ್ತಾರೆ. ಮೆಥನಾಲ್ ಮತ್ತೆ ಎಥನಾಲ್ ನ ಡಿಸ್ಟಿಂಗ್ವಿಶ್ ಮಾಡಕ್ಕೆ ಒಂದು ಕೆಮಿಕಲ್ ಮೆಥಡ್ ಕೊಡಿ ಅಂತ. ಯಾವ್ದು ಹೇಳ್ತೀರಾ? Iodoform test. ಸೊ ಇಫ್ ಯು ಟೇಕ್ CH3OH ಮತ್ತೆ ಯಾವ್ದು C2H5OH, ನೀವು ಆಕ್ಸಿಡೇಷನ್ ಮಾಡಿ ಇದನ್ನ ನಿಮ್ಗೆ ಬರೋದು ಯಾವ್ದು? HCHO, ಫಾರ್ಮಾಲ್ಡಿಹೈಡ್. ಇದಾಗದೇ ಇಲ್ಲ ಐಡೋಫಾರ್ಮ್ಗೆ, ರೈಟ್? ಬಟ್ ಇದನ್ನ ತಗೊಂಡ್ರೆ ನಿಮ್ಗೆ CH3CHO ಆಗುತ್ತೆ. ಸೊ ದಿಸ್ ಈಸ್ ಪ್ರೊಸೀಡ್ಸ್ ಫಾರ್ ಐಡೋಫಾರ್ಮ್. ಅರ್ಥ ಆಗಿದೆ ಹೇಳ್ತಾ ಇರೋದು ನಾನು? Yes. Yes sir. ಸೊ ಅದಕ್ಕೆ ನೋಡಿ ಯಾವ ತರ ಈಗ ನಾವು ಸ್ಟಾರ್ಟಿಂಗ್ ಫ್ರಮ್ ಟಾಲಿನ್ಸ್ ರಿಯೇಜೆಂಟ್ ಇಂದ ಇಲ್ಲಿ ತನಕ ಏನು ಓದಿದೀವಿ, ಇದರಲ್ಲಿ ಸುಮಾರು ಟೆಸ್ಟ್ ಗಳನ್ನ ಓದಿದೀವಿ. ಸುಮಾರು ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಲ್ಲಿ ನಮ್ಗೆ ಕ್ವಶನ್ಸ್ ಅರೈಸ್ ಆಗಬಹುದು ರಿಲೇಟೆಡ್ ಟು ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಅದಕ್ಕೆ ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಇಷ್ಟು ಪಾಯಿಂಟ್ ನಿನ್ನೆಯಿಂದ ಇವತ್ತವರೆಗೆ ಏನ್ ಡಿಸ್ಕಸ್ ಮಾಡಿದ್ವಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇಸ್ ದಟ್ ಕ್ಲಿಯರ್? Yes sir. Okay. So I'll stop at this point. So next we'll continue in tomorrow's class. So tomorrow we'll see some of the tests for ketone. So ketone ಒಂದಷ್ಟು ಟೆಸ್ಟ್ ಗಳಿದೆ, ಇವತ್ತು ಮಾಡ್ಬೇಕು ಅಂತ ಟೈಮ್ ಇದೆ. ಸೊ ಅದೊಂದ್ ಸತಿ ನೋಡಿ, ಆಮೇಲೆ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕಂಡೆನ್ಸೇಷನ್ ರಿಯಾಕ್ಷನ್ಸ್. Okay. So I'll stop at this point. So remaining will continue then in the next class. So thank you all. Thank you Thank you. sir.